ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಲು ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯ ವಿಚಾರ ಶುರುವಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಂಸದರಂತ ಮತ್ತು ಬಿಜೆಪಿಯ ಹಿರಿಯ ಮುಖಂಡರಾದಂಥ ಗೋವಿಂದ ಕಾರಜೋಳ ನಮ್ಮ ಜೊತೆಗಿದ್ದಾರೆ. ಸರ್, ಅಲ್ಪಸಂಖ್ಯಾತರಿಗೆ ಬಜೆಟ್ನಲ್ಲಿ ಸಾಕಷ್ಟು ಚರ್ಚೆ ಕೊಟ್ಟಿರುವಂಥದ್ದು, ಮತ್ತೊಂದು ಕಡೆ ಮೀಸಲಾತಿಯಲ್ಲೂ ಕೂಡ ಅಂದರೆ ಏನು ಸರ್ಕಾರಿ ಕಾಮಗಾರಿಯಲ್ಲೂ ಕೂಡ ಮೀಸಲಾತಿ ಕೊಟ್ಟಿರುವಂಥದ್ದು, ಇವೆಲ್ಲವೂ ಕೂಡ ನೋಡಿದ್ರೆ ಏನು ಅನಿಸುತ್ತೆ? ಒಂದಷ್ಟು ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುತ್ತೆ. ಸಿದ್ದರಾಮಯ್ಯನವರು ನಿನ್ನೆ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಭಾಳ ಆತಂಕಕಾರಿ ವಿಷಯ ಅಂದರೆ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡಿದ್ದು ಸರಿಯಲ್ಲ. ನಮ್ಮದು ಶಿಕ್ಷಣ ನೀತಿ ಏನಂದರೆ ಕೋ ಎಜುಕೇಷನ್ ಇರಬೇಕು ಮತ್ತು ಎಲ್ಲ ಸಮುದಾಯದ ಮಕ್ಕಳು ಒಟ್ಟಾಗಿ ಓದಿ ಬೆಳಿಬೇಕು, ಸಮಾಜದಲ್ಲಿ ಬೆರೆತು ಬಾಳಬೇಕು. ಇದು ನಮ್ಮ ನೀತಿ ಇರ್ತಕ್ಕಂಥದ್ದು, ನಮ್ಮ ಸಿದ್ಧಾಂತ ಇರ್ತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಮತೀಯ ವ್ಯವಸ್ಥೆಯನ್ನು ಬಲಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಿನ್ನೆ ಮಂಡಿಸಿರ್ತಕ್ಕಂಥ ಬಜೆಟ್ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ ಅಂದರೆ, ಒಂದು ಮುಸಲ್ಮಾನರನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಹುನ್ನಾರದಿಂದ ಮಂಡಿಸಿರ್ತಕ್ಕಂಥ ಬಜೆಟ್ ಇದು. ಎರಡನೇದ್ದು SC STಗೆ 42,000 ಕೋಟಿ ಇಟ್ಟಿನ ಅಂತ ಹೇಳಿದ್ದಾರೆ. ಅದರಲ್ಲಿ 7C ಕೆಳಗಡೆ 21,000 ಕೋಟಿಗೆ ಹೋಗ್ತದೆ. ಇನ್ನುಳಿತು 21,000 ಕೋಟಿ. ಇನ್ನುಳಿದಂಥ 21,000 ಕೋಟಿಯಲ್ಲಿ 13,344 ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಳ್ತಾರೆ. ನಟ್ಟು ಉಳಿದದ್ದು 7,500 ಕೋಟಿ ಮಾತ್ರ. ಅದಕ್ಕಾಗಿ ಸಿದ್ದರಾಮಯ್ಯನವ್ರು ಕೊಟ್ಟದ್ದು 42,000 ಕೋಟಿ ಅಲ್ಲ, ಕೇವಲ 7,500 ಕೋಟಿ ಅಂತಾರೆ. ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ನಾನು ಆಗ್ರಹ ಮಾಡ್ತೀನಿ, ನೀವು ರಿಪ್ಲೈ ಕೊಡುವಾಗ 7C ತೆಗೆದು 21,000 ಕೋಟಿನೂ ದಲಿತರ ಕಲ್ಯಾಣಕ್ಕೆ ಕೊಡಬೇಕು. 7C ಕೆಳಗಡೆ 21,000 ಕೋಟಿ ತೆಗಿತೀರಿ, ಅದನ್ನು ಕೈ ಬಿಡಬೇಕು. ಪೂರ್ಣ 42,000 ಕೋಟಿ ದಲಿತರ ಕಲ್ಯಾಣಕ್ಕೆ ಅಂದರೆ ಹಾಸ್ಟೆಲ್ಗಳ ನಿರ್ಮಾಣ, ವಸತಿ ಶಾಲೆ ನಿರ್ಮಾಣ, ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ, ನೇರ ಸಾಲಕ್ಕೆ ಮತ್ತು ಉದ್ಯಮಿ ಆಗಲಿಕ್ಕೆ ಕೊಡ್ತಕ್ಕಂಥದ್ದು. ಅದು ಅಲ್ಲದೇ ಕೆಲವರು ಗಂಗಾ ಕಲ್ಯಾಣದಲ್ಲಿ ತಮ್ಮ ಹೊಲಗಳಿಗೆ ನೀರಾವರಿ ಮಾಡಿಕೊಡ್ತಕ್ಕಂಥದ್ದಕ್ಕೆ ಇಂಥ ಯೋಜನೆಗಳಿಗೆ ಹಣ ಮೀಸಲಿಡಬೇಕು. ಪ್ರತಿಯೊಂದು ಜಿಲ್ಲೆಗೂ ಅವರು 1,000 ಕೋಟಿ ಅಷ್ಟು ಕೊಟ್ಟು ಬದ್ಧತೆಯನ್ನು ತೋರಿಸ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಮುಸ್ಲಿಮರಿಗೆ ಈ ರೀತಿ ಆದ್ಯತೆ ಕೊಟ್ಟಿರುವಂಥದ್ದು ಏನು ಸಂದೇಶ ಏನು ಕೊಡುತ್ತೆ ಅಥವಾ ಏನು ಉದ್ದೇಶ ಏನು ಅನಿಸುತ್ತೆ ಸರ್ ನಿಮಗೆ? ಹಿರಿಯರಾಗಿ ಮತ್ತು ನೀವು ಸಾಕಷ್ಟು ಅನುಭವ ಇರಂತ ಅಂದರೆ ಮುಸ್ಲಿಮರಿಗೆ ಹೆಚ್ಚು ಆದ್ಯತೆ ಕೊಟ್ಟಿರುವಂಥದ್ದು, ಸೊ ಏನು ಸಂದೇಶ ಅಥವಾ ಏನು ಉದ್ದೇಶ ಅನಿಸುತ್ತೆ ನಿಮಗೆ? ಒಂದು, ಅವ್ರನ್ನ ಸಮಾಜದಿಂದ ಪ್ರತ್ಯೇಕ ಮಾಡ್ತಕ್ಕಂಥ ಹುನ್ನಾರ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಆರೋಪ. ಯಾಕೆ ಸಿದ್ದರಾಮಯ್ಯ ಯಾಕೆ ಸರ್ ಆ ಉದ್ದೇಶ ಅಂತ ಅನ್ಸುತ್ತೆ ನಿಮಗೆ? ಯಾಕಂತಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ. ಇವಾಗಲೂ ಒಂದು ಮಾತು ಹೇಳ್ತಾರೆ, CM ಅಥವಾ KPC ಅಧ್ಯಕ್ಷ ಸ್ಥಾನ ಅವ್ರು ಕೊಡಲಿ ಅಂತ ಒಂದು ಮಾತನ್ನು ಹೇಳಿದ್ರೆ ನೀವು? ಅಲ್ಲ, ಹೇಳಿದಿನಲ್ಲ, ಅವ್ರಿಗೆ ಕಳಕಳಿ ಕಾಳಜಿ ಇದ್ದರೆ ಈಗ KPCC ಅಧ್ಯಕ್ಷನ ಬದಲಾವಣೆ ಮಾಡ್ತಾರನ್ನೋದು ರಾಜ್ಯದಲ್ಲಿ ಸುದ್ದಿ ಇದೆ. ಮತ್ತು DK ಶಿವಕುಮಾರ್ ಅವರು DCM ಆದದ್ದರಿಂದ ಅದನ್ನು ಬಿಡಬೇಕು ಅಂತ ಎಲ್ಲರೂ ಒತ್ತಾಯ ಮಾಡ್ತಾರೆ. ಅದನ್ನು ಮುಸಲ್ಮಾನರಿಗೆ ಕೊಡಲಿ, ಅಧ್ಯಕ್ಷ ಸ್ಥಾನ ಕೊಡಲಿ, ಇಲ್ಲ DCM ಸ್ಥಾನ ಕೊಡಲಿ. ಇಲ್ಲ, ಸ್ವಾತಂತ್ರ್ಯ ಬಂದು 75 ವರ್ಷ ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಪಾಳೆ ಚೋಟ್ ಹಾಕಿದಾರಪ್ಪ, ಇದೊಂದು ಸಾರಿ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ. ಅದನ್ನು ಬಿಟ್ಟು ಪ್ರತ್ಯೇಕ ಕಾಲೇಜ್ ಮಾಡ್ತೀನಿ ಮಹಿಳೆಯರಿಗೆ ಅಂದ್ರೆ ಇದು ಸರ್ವೋದಯ ಸಿದ್ಧಾಂತವನ್ನು ಗಾಳಿಗೆ ತೋರಿದಂಗೆ ಆಗ್ತದೆ. ಜಮೀರ್ ಅಹ್ಮದ್ ಅವರು ಮಾತಾಡಿದ್ರು, 14% ಮುಸ್ಲಿಮ್ಸ್ ಇರುವಂಥದ್ದು 6,000 ಕೋಟಿ ಕೊಟ್ಟಿರೋದು ಸಾಲಲ್ಲ, 60,000 ಕೋಟಿ ಕೊಡಬೇಕು ಅಂತ ಹೇಳಿರುವಂಥದ್ದು. ಅವರು ಬೇಡಿಕೆ ಮತ್ತು ಸಿದ್ದರಾಮಯ್ಯನವರು ಈಡೇರಿಸ್ಬೋದು ಅನ್ನೋ ಆಶಯದಿಂದ ಹೇಳಿದ್ದಾರೆ. ಇನ್ನೂ ಅದಕ್ಕೆ ಅವಕಾಶ ಇದೆ ಈ ಬಜೆಟ್ನಲ್ಲಿ. ಯಾಕಂದ್ರೆ ಬಜೆಟ್ ಮಂಡಿಸಿದ್ರು ಕೂಡ ಬಜೆಟ್ ಅನುಮೋದನೆ ಮಾಡೋ ಹೊತ್ತಿಗೆ ರಿಪ್ಲೈ ಕೊಡಬೇಕಾಗ್ತದೆ. ಆ ರಿಪ್ಲೈ ಕೊಡೋ ಸಂದರ್ಭದಲ್ಲಿ ಕೊಡ್ಬೋದು ಅನ್ನೋ ಆಶಯದಿಂದ ಹೇಳಿರ್ಬೋದು. ಥ್ಯಾಂಕ್ ಯು.
ಇದು ಗೋವಿಂದ ಕಾರಜೋಳ ಹೇಳಿಕೆ ಅವರು ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿರುವಂಥ ಜೊತೆಗೆ ಮುಸ್ಲಿಂ ಸಮುದಾಯದ ಅಭಿವೃದ್ಧಿ ಅಂದರೆ ಏನು ಅವರೇ ಮೇಲೆ ಪ್ರೀತಿ ಇದ್ದರೆ ಅವರಿಗೆ CM ಅಥವಾ KPC ಅಧ್ಯಕ್ಷ ಸ್ಥಾನ DCM ಕೊಡಲಿ ಅಂತ ಹೇಳೋ ಮೂಲಕ ಒಂದು ಸವಾಲನ್ನು ಕೂಡ ಹಾಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರು ಟಿವಿ ಬೆಂಗಳೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮರಿಗೆ ಹೆಚ್ಚು ಪ್ರಾತಿನಿಧ್ಯ ಕೂಡ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯ ವಿಚಾರ ಶುರುವಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಂಸದರಂತ ಮತ್ತು ಬಿಜೆಪಿಯ ಹಿರಿಯ ಮುಖಂಡರಾದಂಥ ಗೋವಿಂದ ಕಾರಜೋಳ ನಮ್ಮ ಜೊತೆಗಿದ್ದಾರೆ. ಸರ್, ಅಲ್ಪಸಂಖ್ಯಾತರಿಗೆ ಬಜೆಟ್ನ ಸಾಕಷ್ಟು ಚರ್ಚೆ ಕೊಟ್ಟಿರುವಂಥದ್ದು, ಮತ್ತೊಂದು ಕಡೆ ಮೀಸಲಾತಿಯಲ್ಲೂ ಕೂಡ ಅಂದರೆ ಏನು ಸರ್ಕಾರಿ ಕಾಮಗಾರಿಯಲ್ಲೂ ಕೂಡ ಮೀಸಲಾತಿ ಕೊಟ್ಟಿರುವಂಥದ್ದು, ಇವೆಲ್ಲವೂ ಕೂಡ ನೋಡಿ ಏನು ಅನಿಸುತ್ತೆ? ಒಂದಷ್ಟು ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುತ್ತೆ. ಸಿದ್ದರಾಮಯ್ಯನವರು ನಿನ್ನೆ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಭಾಳ ಆತಂಕಕಾರಿ ವಿಷಯ ಅಂದರೆ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡಿದ್ದು ಸರಿಯಲ್ಲ. ನಮ್ಮದು ಶಿಕ್ಷಣ ನೀತಿ ಏನಂದರೆ ಕೋ ಎಜುಕೇಷನ್ ಇರಬೇಕು ಮತ್ತು ಎಲ್ಲ ಸಮುದಾಯದ ಮಕ್ಕಳು ಒಟ್ಟಾಗಿ ಓದಿ ಬೆಳಿಬೇಕು, ಸಮಾಜದಲ್ಲಿ ಬೆರೆತು ಬಾಳಬೇಕು. ಇದು ನಮ್ಮ ನೀತಿ ಇರ್ತಕ್ಕಂಥದ್ದು, ನಮ್ಮ ಸಿದ್ಧಾಂತ ಇರ್ತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಮತೀಯ ವ್ಯವಸ್ಥೆಯನ್ನು ಬಲಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಿನ್ನೆ ಮಂಡಿಸಿರ್ತಕ್ಕಂಥ ಬಜೆಟ್ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ ಅಂದರೆ, ಒಂದು ಮುಸಲ್ಮಾನರನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಹುನ್ನಾರದಿಂದ ಮಂಡಿಸಿರ್ತಕ್ಕಂಥ ಬಜೆಟ್ ಇದು. ಎರಡನೇದ್ದು SC STಗೆ 42,000 ಕೋಟಿ ಇಟ್ಟಿನ ಅಂತ ಹೇಳಿದ್ದಾರೆ. ಅದರಲ್ಲಿ 7C ಕೆಳಗಡೆ 21,000 ಕೋಟಿಗೆ ಹೋಗ್ತದೆ. ಇನ್ನುಳಿತು 21,000 ಕೋಟಿ. ಇನ್ನುಳಿದಂಥ 21,000 ಕೋಟಿಯಲ್ಲಿ 13,344 ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ಕೊಳ್ತಾರೆ. ನಟ್ಟು ಉಳಿದದ್ದು 7,500 ಕೋಟಿ ಮಾತ್ರ. ಅದಕ್ಕಾಗಿ ಸಿದ್ದರಾಮಯ್ಯನವ್ರು ಕೊಟ್ಟದ್ದು 42,000 ಕೋಟಿ ಅಲ್ಲ, ಕೇವಲ 7,500 ಕೋಟಿ ಅಂತ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವರಿಗೆ ನಾನು ಆಗ್ರಹ ಮಾಡ್ತೀನಿ, ನೀವು ರಿಪ್ಲೈ ಕೊಡುವಾಗ 7C ತೆಗೆದು 21,000 ಕೋಟಿನೂ ದಲಿತರ ಕಲ್ಯಾಣಕ್ಕೆ ಕೊಡಬೇಕು. 7C ಕೆಳಗಡೆ 21,000 ಕೋಟಿ ತೆಗಿತೀರಿ, ಅದನ್ನು ಕೈ ಬಿಡಬೇಕು. ಪೂರ್ಣ 42,000 ಕೋಟಿ ದಲಿತರ ಕಲ್ಯಾಣಕ್ಕೆ ಅಂದರೆ ಹಾಸ್ಟೆಲ್ಗಳ ನಿರ್ಮಾಣ, ವಸತಿ ಶಾಲೆ ನಿರ್ಮಾಣ, ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ, ನೇರ ಸಾಲಕ್ಕೆ ಮತ್ತು ಉದ್ಯಮಿ ಆಗಲಿಕ್ಕೆ ಕೊಡ್ತಕ್ಕಂಥದ್ದು. ಅದು ಅಲ್ಲದೇ ಕೆಲವರು ಗಂಗಾ ಕಲ್ಯಾಣದಲ್ಲಿ ತಮ್ಮ ಹೊಲಗಳಿಗೆ ನೀರಾವರಿ ಮಾಡಿಕೊಡ್ತಕ್ಕಂಥದ್ದಕ್ಕೆ ಇಂಥ ಯೋಜನೆಗಳಿಗೆ ಹಣ ಮೀಸಲಿಡಬೇಕು. ಪ್ರತಿಯೊಂದು ಜಿಲ್ಲೆಗೂ ಅವರು 1,000 ಕೋಟಿ ಅಷ್ಟು ಕೊಟ್ಟು ಬದ್ಧತೆಯನ್ನು ತೋರಿಸ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಮುಸ್ಲಿಮರಿಗೆ ಈ ರೀತಿ ಆದ್ಯತೆ ಕೊಟ್ಟಿರುವಂಥದ್ದು ಏನು ಸಂದೇಶ ಏನು ಕೊಡುತ್ತೆ ಅಥವಾ ಏನು ಉದ್ದೇಶ ಏನು ಅನಿಸುತ್ತೆ ಸರ್ ನಿಮಗೆ ಹಿರಿಯರಾಗಿ? ಮತ್ತು ನೀವು ಸಾಕಷ್ಟು ಅನುಭವ ಇರಂತ ಅಂದರೆ ಮುಸ್ಲಿಮರಿಗೆ ಹೆಚ್ಚು ಆದ್ಯತೆ ಕೊಟ್ಟಿರುವಂಥದ್ದು, ಸೊ ಏನು ಸಂದೇಶ ಅಥವಾ ಏನು ಉದ್ದೇಶ ಅನಿಸುತ್ತೆ ನಿಮಗೆ? ಒಂದು, ಅವ್ರನ್ನ ಸಮಾಜದಿಂದ ಪ್ರತ್ಯೇಕ ಮಾಡ್ತಕ್ಕಂಥ ಹುನ್ನಾರ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಆರೋಪ. ಯಾಕೆ ಸಿದ್ದರಾಮಯ್ಯ ಯಾಕೆ ಸರ್ ಆ ಉದ್ದೇಶ ಅಂತ ಅನ್ಸುತ್ತೆ ನಿಮಗೆ? ಯಾಕಂತಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ. ಇವಾಗಲೂ ಒಂದು ಮಾತು ಹೇಳ್ತಾರೆ, CM ಅಥವಾ KPC ಅಧ್ಯಕ್ಷ ಸ್ಥಾನ ಅವ್ರು ಕೊಡಲಿ ಅಂತ ಒಂದು ಮಾತನ್ನು ಹೇಳಿದ್ರೆ ನೀವು? ಅಲ್ಲ, ಹೇಳಿದಿನಲ್ಲ, ಅವ್ರಿಗೆ ಕಳಕಳಿ ಕಾಳಜಿ ಇದ್ದರೆ ಈಗ KPCC ಅಧ್ಯಕ್ಷನ ಬದಲಾವಣೆ ಮಾಡ್ತಾರನ್ನೋದು ರಾಜ್ಯದಲ್ಲಿ ಸುದ್ದಿ ಇದೆ. ಮತ್ತು DK ಶಿವಕುಮಾರ್ ಅವರು DCM ಆದದ್ದರಿಂದ ಅದನ್ನು ಬಿಡಬೇಕು ಅಂತ ಎಲ್ಲರೂ ಒತ್ತಾಯ ಮಾಡ್ತಾರೆ. ಅದನ್ನು ಮುಸಲ್ಮಾನರಿಗೆ ಕೊಡಲಿ, ಅಧ್ಯಕ್ಷ ಸ್ಥಾನ ಕೊಡಲಿ, ಇಲ್ಲ DCM ಸ್ಥಾನ ಕೊಡಲಿ. ಇಲ್ಲ, ಸ್ವಾತಂತ್ರ್ಯ ಬಂದು 75 ವರ್ಷ ಕಾಂಗ್ರೆಸ್ಸಿಗೆ ಮುಸಲ್ಮಾನರು ಪಾಳೆ ಚೋಟ್ ಹಾಕಿದಾರಪ್ಪ, ಇದೊಂದು ಸಾರಿ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ. ಅದನ್ನು ಬಿಟ್ಟು ಪ್ರತ್ಯೇಕ ಕಾಲೇಜ್ ಮಾಡ್ತೀನಿ ಮಹಿಳೆಯರಿಗೆ ಅಂದ್ರೆ ಇದು ಸರ್ವೋದಯ ಸಿದ್ಧಾಂತವನ್ನು ಗಾಳಿಗೆ ತೋರಿದಂಗೆ ಆಗ್ತದೆ. ಜಮೀರ್ ಅಹಮದ್ ಅವರು ಮಾತಾಡಿದ್ರು 14% ಮುಸ್ಲಿಮ್ಸ್ ಇರುವಂಥದ್ದು, 6,000 ಕೋಟಿ ಕೊಟ್ಟಿರೋದು ಸಾಲಲ್ಲ, 60,000 ಕೋಟಿ ಕೊಡಬೇಕು ಅಂತ ಹೇಳಿರುವಂಥದ್ದು. ಅವರು ಬೇಡಿಕೆ ಮತ್ತು ಸಿದ್ದರಾಮಯ್ಯನವರು ಈಡೇರಿಸ್ಬೋದು ಅನ್ನೋ ಆಶಯದಿಂದ ಹೇಳಿದ್ದಾರೆ. ಇನ್ನೂ ಅದಕ್ಕೆ ಅವಕಾಶ ಇದೆ ಈ ಬಜೆಟ್ನಲ್ಲಿ. ಯಾಕಂದ್ರೆ ಬಜೆಟ್ ಮಂಡಿಸಿದ್ರು ಕೂಡ ಬಜೆಟ್ ಅನುಮೋದನೆ ಮಾಡೋ ಹೊತ್ತಿಗೆ ರಿಪ್ಲೈ ಕೊಡಬೇಕಾಗ್ತದೆ. ಆ ರಿಪ್ಲೈ ಕೊಡೋ ಸಂದರ್ಭದಲ್ಲಿ ಕೊಡ್ಬೋದು ಅನ್ನೋ ಆಶಯದಿಂದ ಹೇಳಿರ್ಬೋದು. ಥ್ಯಾಂಕ್ ಯು.
ಇದು ಗೋವಿಂದ ಕಾರಜೋಳ ಹೇಳಿಕೆ. ಅವರು ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿರುವಂಥ, ಜೊತೆಗೆ ಮುಸ್ಲಿಂ ಸಮುದಾಯದ ಅಭಿವೃದ್ಧಿ ಅಂದರೆ ಏನು ಅವರೇ ಮೇಲೆ ಪ್ರೀತಿ ಇದ್ದರೆ ಅವರಿಗೆ CM ಅಥವಾ KPCC ಅಧ್ಯಕ್ಷ ಡಿ ಸಿ ಎಂ ಕೊಡಲಿ ಅಂತ ಹೇಳೋ ಮೂಲಕ ಒಂದು ಸವಾಲನ್ನು ಕೂಡ ಹಾಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರು, ಟಿವಿ ಬೆಂಗಳೂರು.